ಮಂಗಳೂರು ಸಿಟಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 2 ಕೊಲೆ ಪ್ರಕರಣ, 4 ಅಟೆಂಪ್ಟ್ ಮರ್ಡರ್ ಕೇಸು, 17 ರಾಬರಿ ಮತ್ತು ಡೆಕೈಟಿ ಕೇಸು, 1 ಗ್ಯಾಂಗ್ ರಾಬರಿ ಕೇಸು, ಇವೆಲ್ಲ ಸೇರಿದಂತೆ 31 ಪ್ರಕರಣದಲ್ಲಿ ಆರೋಪಿಯಾದಂಥ ಸಫಾನ್ ಹುಸೇನ್ ಇವರು 2017ರಲ್ಲಿ ಲೆಫ್ಟಿ ಸಫಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸುಮಾರು 9 ವರ್ಷದ ನಂತರ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸ್ಕೊಂಡ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪ್ರೇಟ್ ಐಡೆಂಟಿಟಿಯನ್ನು ತೊಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ. ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ CCB ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಈ ಸಫಾನ್ ಹುಸೇನ್ಗೆ ನಮ್ಮ CCB ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತೊಗೊಂಡು ಬಂದಿದ್ದಾರೆ. ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ. ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ 7 ವರ್ಷ ಪನಿಷ್ಮೆಂಟ್ ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಡೆಕೈಟಿ ಕೇಸಲ್ಲಿ ಸಹ ಇವರಿಗೆ 3 ವರ್ಷ ಕನ್ವಿಕ್ಷನ್ ಆಗಿದೆ. ಈ ಕನ್ವಿಕ್ಷನ್ಗೂ ಸಿಗದಂತೆ ಇವರು ಓಡೋಗಿದ್ದರು. ಇನ್ನು ಇವರ ವಿರುದ್ಧ 13 ಪ್ರಕರಣಗಳು PT ಇದ್ದಾವೆ. ಅದರಲ್ಲಿ 5 ಕೇಸಸ್ LPC ಕೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು. ಅದೇ ರೀತಿ ಇವರು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಹೆಸರು ತೊಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತೊಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಸೊ ಎಲ್ಲ ಪ್ರಕರಣ ಕೂಡ ತನಿಖೆ ಮಾಡಿ ಟ್ರೈಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರಯಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತೊಗೊಳ್ಳಲಾಗುವುದು. ಥ್ಯಾಂಕ್ ಯು. ಈ ದೇರ್ಲಕಟ್ಟೆ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಮೈನ್ ಅಕ್ಯೂಸ್ಡ್ ಆಗಿದ್ದರು. ಈ ಪ್ರಕರಣ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದರಿಂದ ಆ ಪ್ರಕರಣದಲ್ಲಿ ಇವ್ರದ್ದು ಮಾತ್ರ ಅಬ್ಸ್ಕಾಂಡಿಂಗ್ ಅಂತ ಹೇಳಿ ಉಳಿದವರಿಗೆ ಟ್ರಯಲ್ ನಡೀತಾ ಇದೆ. ಆ ಟ್ರಯಲ್ ಕೂಡ ಬಾಕಿ ಜನ ಆರೋಪಿತರಿಗೆ ಕೊನೆ ಹಂತಕ್ಕೆ ಬಂದಿದೆ. ಸೊ ಈಗ ಇವರಿಗೆ ಈಗ ಸಿಕ್ಕಿದ್ರಿಂದ ಮತ್ತೆ ಟ್ರಯಲ್ ಶುರು ಆಗ್ತದೆ, ಬಾಕಿ ಅವ್ರದ್ದು ಹಾಗೆ ಕಂಟಿನ್ಯೂ ಆಗ್ತದೆ. ಒಂದು ಸಮಯದಲ್ಲಿ ಇವರು ಟಾರ್ಗೆಟ್ ಗ್ಯಾಂಗ್ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ರಂತೆ. ಒಟ್ಟಿಗೆ ಇವರ ಮೇಲಿದ್ದಂಥ ಆ ಅಟೆಂಪ್ಟ್ ಮರ್ಡರ್ ಕೇಸಸಲ್ಲಿ ಟಾರ್ಗೆಟ್ ಇಲಿಯಾಸ್ ಅಂತ ಹೇಳೊಬ್ಬನಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಒಂದು 307 ಕೇಸ್ ಇದೆ. ಅದು ಕೂಡ ಈಗ ಟ್ರಯಲ್ ಸ್ಟಾರ್ಟ್ ಆಗ್ತದೆ. ಇದರೊಟ್ಟಿಗೆ ಕೆಲವರು ಹುಡುಗರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ಟು ವಾಪಸ್ ಬರ್ತೀವಿ, ತಿರುಗಿ ಬರ್ತೀವಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ 3 ಜನರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ದೀವಿ. ಬಾಕಿ ಜನ ಇದನ್ನು ತಿಳ್ಕೋಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಗನ್ ತೋರಿಸುವಂಥದ್ದು, ವೆಪನ್ಸ್ ತೋರಿಸುವಂಥದ್ದು ಮಾಡಿ ಏನಾದರೂ ಒಂದು ಗ್ಯಾಂಗನ್ನು ಯಾವುದಾದ್ರೂ ಒಂದು ಗ್ಯಾಂಗನ್ನು ನೀವು ಎಂಕರೇಜ್ ಮಾಡ್ತಾ ಇದ್ದರೆ ಕಷ್ಟ ಆಗ್ತದೆ. ಈಗಾಗಲೇ ಟಾರ್ಗೆಟ್ ಗ್ಯಾಂಗ್ ಇವರೇನು ಜೈಲಲ್ಲಿದ್ದು ಒಂದು ಎಕ್ಸ್ಟಾರ್ಷನ್ ಕೇಸ್ ಮಾಡಿದ್ದಾರೆ. 9 ಜನರ ಮೇಲೆ ಕೋಕಾ ಕೇಸ್ ಮಾಡಲಾಗಿದೆ. ಯಾರ್ಯಾರು ಇವರ ವಿಡಿಯೋಗಳು ಅಥವಾ ಫೋಟೋಗಳು ಇಟ್ಕೊಂಡು ಇವರಿಗೆ ಪ್ರಸಾರ ಮಾಡಿ ಪಬ್ಲಿಸಿಟಿ ಕೊಡ್ತಾರೆ, ಆಟೋಮ್ಯಾಟಿಕಲಿ ದೇ ವಿಲ್ ಆಲ್ಸೋ ಬಿ ಮೆಂಬರ್ಸ್ ಆಫ್ ದ ಗ್ಯಾಂಗ್. ಸೊ ಗ್ಯಾಂಗ್ ಮೆಂಬರ್ಗೆ ಕೂಡ ಕೋಕಾ ಆ್ಯಕ್ಟಲ್ಲಿ ಪನಿಷ್ಮೆಂಟ್ ಇರ್ತದೆ. ಜಾಗ್ರತೆಯಾಗಿ ನೋಡ್ಕೋಬೇಕಂತ ತಿಳಿಸ್ತಾ ಇದ್ದೀವಿ ಎಲ್ಲರಿಗೆ. ಇದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ಒಬ್ಬ ಹಿಂದೂಗೆ ಕೊಲೆ ಮಾಡಿದ್ದಾನೆ, ಮುಸ್ಲಿಮ್ಗೂ ಕೊಲೆ ಮಾಡಿದ್ದಾನೆ, ಹಿಂದೂಗಳಿಗೂ ಸುಲಿಗೆ ಮಾಡಿದ್ದಾನೆ, ಮುಸ್ಲಿಮ್ಗಳಿಗೂ ಹುರಿದೆ ಮಾಡಿದ್ದಾನೆ. ಜನ ಪಬ್ಲಿಕ್ ಅರ್ಥ ಮಾಡಿಕೊಳ್ಳೋದೇನೆಂದರೆ, ಒಂದು ಮರ್ಡ್ರ್ 2 ಮರ್ಡ್ರ್ ಮಾಡಿದ ಮೇಲೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಹೋದರೆ ಅವನು ಆಟೋಮ್ಯಾಟಿಕ್ಕಾಗಿ ದೊಡ್ಡ ರೌಡಿಯಾಗಿ ಯಾರು ಅವ್ರು ಸುತ್ತ ಇರ್ತಾರೆ ಅವ್ರ ಹತ್ರನೇ ಎಕ್ಸ್ಟಾರ್ಷನು ವಸೂಲಿ ಸುಲಿಗೆ ಮಾಡ್ತಾರೆ. ದಿಸ್ ಈಸ್ ಎ ಕ್ಲಿಯರ್ ಎಕ್ಸಾಂಪಲ್ ಆಫ್ ದಟ್. ಅದಕ್ಕೆ ಕಳ್ಳ ಅನ್ನುವವನು, ಆರೋಪಿ ಅನ್ನುವವನು ಯಾರೇ ಇದ್ದರೂ ಕೂಡ ಅವನಿಗೆ ಯಾರೇ ಸಪೋರ್ಟ್ ಕೊಟ್ಟಿದ್ದರೆ ಆಟೋಮ್ಯಾಟಿಕ್ಕಾಗಿ ಆಮೇಲೆ ಅವರ ಮೇಲೇ ಬೀಳ್ತಾರೆ. ಅದೇ ರೀತಿಯಲ್ಲಿ ಇವರಿಗೆ ಯಾರ್ಯಾರು ಸಪೋರ್ಟ್ ಕೊಡ್ತಾರೆ ಯಾರನ್ನೂ ಕೂಡ ಪೊಲೀಸರು ಬಿಡಲಿಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಇವರಿಗೆ ಫೇಕ್ ಪಾಸ್ಪೋರ್ಟಲ್ಲಿ ಐಡೆಂಟಿಟಿ ತೊಗೊಳ್ಳಿಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಯಾರಂತ ಹೇಳಿ. ಅವ್ರನ್ನೂ ಕೂಡ ಈಗ ಅರೆಸ್ಟ್ ಮಾಡ್ತಾರೆ ಬಂದು. ಈ ನ್ಯೂಸ್ ನೋಡಿ ಏನಾದರೂ 1 ವಾರ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮಾಡಬಹುದು, ಬಟ್ ಅರೆಸ್ಟ್ ಅಂತೂ ಪಕ್ಕ.